ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇ ಸೌಂಡ್ ಬಂದ್ರು ಅದು ಇವರೇ ಮಾಡ್ತಾ ಇರೋದು. ಬರಿತಾ ಇದ್ದಾರೆ 6 ವಿಂಡೋಸ್ ಕೇಕ್ ತಗೊಂಡಿದ್ದೀನಿ. ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಒಂದು ಇಂಟ್ರೋ ಹೇಳಿ ತುಂಬ ದಿನ ಆಗಿತ್ತು, ಚೆನ್ನಾಗಿ ಅನಿಸ್ತಾ ಇದೆ ಇಂಟ್ರೋನ ಹೇಳಿ. ಎನಿವೇಸ್ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ನ ಫ್ರೆಂಡು ಬರ್ತ್ಡೇ ಇದೆ, ಧೀರಜ್ದು. ಅದಕ್ಕೆ ಸಂಜೆ ಮೀಟ್ ಮಾಡೋಣ, ಅವ್ರ ಮನೆಗೇ ಹೋಗ್ತಾ ಇದ್ದೀವಿ ಮೀಟ್ ಮಾಡೋಕ್ಕೆ ಅಂತ. ಎಲ್ಲರೂ ಮೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಹೊರಗಡೆ ಮಳೆ ಬರೋ ಥರ ಇದೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಒಂದು ಸ್ವಲ್ಪ ತುಂತುರು ಹನಿ ಆಗ್ತಾ ಇದೆ. ಬಟ್ ಎನಿವೇಸ್ ಹೋಗಲೇಬೇಕು. ನಾನು ಇವಾಗ ಸ್ನಾನ ಮಾಡಿದೆ. ಇವಾಗ ಇನ್ ದ ಸೆನ್ಸ್ 1 ನಿಮಿಷ ನಾನು ಮೈಕ್ ಹಾಕಿ ಮಾತಾಡ್ತೀನಿ. ಓಕೆ, ಐ ಹೋಪ್ ಬೆಟರ್ ಆಡಿಯೋ ಕ್ವಾಲಿಟಿ ಇದೆ ಅಂತ. ಆ್ಯಕ್ಚುಲಿ ಏನದು ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಹೊರಗಡೆ ಫುಲ್ ಕಪ್ಪು ಮೋಡ ಮಳೆ ಬರೋ ಥರ ಇದೆ. ಬಟ್ ಸ್ಟಿಲ್ ಐ ವಾಂಟ್ ಟು ಗೋ. ಯಾಕಂದ್ರೆ ಎಲ್ಲಾರನ್ನು ಮೀಟ್ ಮಾಡಿ ತುಂಬಾ ದಿನ ಆಗಿದೆ. ಅಂಡ್ ವಿ ಆಲ್ ಮಿಸ್ ಈಚ್ ಅದರ್. ಅಟ್ ಲೀಸ್ಟ್ ಐ ಮಿಸ್ ದೆಮ್ ಆಲ್. ಎನಿವೇಸ್ ಇವಾಗ ರೆಡಿ ಆಗೋಣ. ನಾನು ಇವಾಗ ಸ್ನಾನ ಮಾಡಿದ್ದೀನಿ. ಸೊ ಹಾಗಾಗಿ ಕೂದಲು ಸ್ವಲ್ಪ ಒಣಗಿಸ್ಕೊಂಡು ಹೋಗೋಣ. ಯಾಕಂದ್ರೆ ಶೀತ ಆಗ್ಬಿಡುತ್ತೆ. ಆಲ್ರೆಡಿ ಹೊರಗಡೆ ಮಳೆ ಬರುತ್ತೆ, ಪಕ್ಕ ನೆನಿತೀನಿ ಅಂತ ಅನ್ಸ್ತಾ ಇದೆ. ಸೊ ಅದಕ್ಕೆ ಕೂದಲು ಒಣಗಿಸ್ಕೊಂಡು ಹೋಗೋಣ, ಜಸ್ಟ್ ಇನ್ ಕೇಸ್. ಅಂಡ್ ಯಾ, ಲೆಟ್ಸ್ ಗೆಟ್ ರೆಡಿ. ಓಕೆ, ಆಲ್ಮೋಸ್ಟ್ ಒಂದು 30% ಡ್ರೈ ಆಗಿದೆ. 30-40%. ಒಳಗಡೆ ಎಲ್ಲ ಫುಲ್ ಡ್ರೈ ಮಾಡಿಲ್ಲ. ಬಿಕಾಸ್ ಯೂಶಲಿ ನಾನು ಏನದು ನಾರ್ಮಲ್ ಆಗಿ ಡ್ರೈ ಮಾಡಕ್ ಬಿಡ್ತೀನಿ. ಈ ಹೀಟ್ ಟೂಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಅಂಡ್ ಇನ್ಫ್ಯಾಕ್ಟ್ ನನಗೆ ಇದನ್ನ ಈ ತರ ಸೆಕ್ಷನ್ ಮಾಡಿ ಎಲ್ಲ ಮಾಡೋದಕ್ಕೆ ಡ್ರೈ ಮಾಡೋದಕ್ಕೆ ಬರಲ್ಲ. ಬಿಕಾಸ್ ನಾನು ಯಾವತ್ತೂ ಮಾಡಿಲ್ಲ. ಎನಿವೇಸ್ ಸ್ವಲ್ಪ ಪಿಯೂಷಿಂದ ಏನ್ ಕಲ್ತಿದ್ದೀನಿ ಅದನ್ನ ಅಪ್ಲೈ ಮಾಡ್ತೀನಿ ಅಷ್ಟೇ. ಫ್ರಂಟ್ ಕೂದಲು ಡ್ರೈ ಆಗಿದೆ, ಸೊ ಅಷ್ಟು ಸಾಕು. ಅಂಡ್ ರೂಟ್ಸ್ ಎಲ್ಲ ಸ್ವಲ್ಪ ಡ್ರೈ ಮಾಡಿದ್ದೀನಿ. ಲೆಂತ್ ಎಲ್ಲ ಹಂಗೆ ಬಿಟ್ಟಿದ್ದೀನಿ, ರೂಟ್ಸ್ ಮಾತ್ರನೇ ಡ್ರೈ ಮಾಡಿದ್ದೀನಿ. ಸೊ ದಟ್ ತಲೆನೋವು ಬರದೇ ಇರಲಿ ಅಂತ ಹೇಳಿ. ಇವಾಗ ಸ್ವಲ್ಪ ರೆಡಿ ಆಗೋಣ. ಒಂಚೂರು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ರೆಡಿ ಆಗೋಣ. ಅದು ಬಿಟ್ರೆ ಡ್ರೆಸ್ಸು ಲೆಟ್ ಮೀ ಚೆಕ್. ಒಂದು ಟೀ ಶರ್ಟ್ ಚೇಂಜ್ ಮಾಡ್ತೀನಿ ಅಷ್ಟೇ. ಪ್ಯಾಂಟ್ಸ್ ಐ ವಿಲ್ ಶೋ ಯು ಒನ್ಸ್ ಐ ಚೇಂಜ್. ರೆಡಿ ಆಗಿದ್ದೀನಿ. ಅಂಡ್ ಇದು ನನ್ನ ಫ್ರೆಂಡ್ ಲಿನ್ಸಿ ನನ್ನ ಬರ್ಡೇಗೆ ಸೊ ರೆಡಿ ಆಗಿದ್ದೀನಿ. ಅಂಡ್ ದಿಸ್ ಇಸ್ ರೆಡಿ ಆಗಿದ್ದೀನಿ. ದಿಸ್ ಇಸ್ ವಾಟ್ ಐಮ್ ವೇರಿಂಗ್. ಇದು ನನ್ನ ತಂಗಿದ್ದು ಊಟಿಗೆ ಹೋಗ್ಬೇಕಾದ್ರೆ ತಗೊಂಡ ಟಾಪು. ಅಂಡ್ ದೀಸ್ ಆರ್ ಕಿತ್ತೋಗಿರೋ ಚಪ್ಪಲಿ ಅಂಡ್ ಪ್ಯಾಂಟ್ಸ್. ಯಾವಾಗ ತಗೊಂಡಿದ್ದು ನೆನಪಿಲ್ಲ. ಈ ಟಾಪ್ ತುಂಬಾ ಕಂಫರ್ಟಬಲ್ ಆಗಿದೆ. ಎನಿವೇಸ್ ಈ ವಾಚ್ ಬಂದು ಗೆಸ್ ಮಾಡಿ ಎಷ್ಟು ಇರಬಹುದು ಅಂತ. ಅಂಡ್ ಇದು ಮ್ಯಾಚ್ ಆಗುತ್ತೆ ಅಂತ ನಮ್ಮ ಮಮ್ಮಿ ಹೇಳಿದ್ರು. ಸೊ ಹಾಕೊಂಡಿದ್ದೀನಿ. ಅಂಡ್ ಕೂದಲೇನು ಮಾಡಿಲ್ಲ, ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡು ಹೋಗ್ತೀನಿ. ಬಿಕಾಸ್ ಗಾಡಿಯಲ್ಲಿ ಹೋಗೋದ್ರಿಂದ ಕೂದಲು ಟೈ ಮಾಡ್ತೀನಿ. ಅಂಡ್ ಈ ಲಿಪ್ಸ್ಟಿಕ್ ಬಂದು ನನ್ನ ಫ್ರೆಂಡ್ ಲಿನ್ಸಿ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ಳು ಕೊಟ್ಟಿದ್ದಾಳೆ, ನಾನು ಹಾಕೊಂಡಿದ್ದೀನಿ ಅಷ್ಟೇ ಗೈಸ್. ಓಕೆ, ರೆಡಿ ಆಯ್ತು. ಇವಾಗ ಹೊರಡೋಣ. 5:45 ಆಯ್ತು. ಓಕೆ ಬಾಯ್. ಇಲ್ಲಿ ನೋಡಿ, ನಮ್ಮ ಮಮ್ಮಿ ನಂಗೆ ವಿಡಿಯೋ ಮಾಡ್ಕೊಟ್ರು. ಇವಾಗ ತಲೆ ಮೇಲೆ ಬಾಚನ್ಗೆ ಸಿಕ್ಸ್ಕೊಂಡಿದ್ದಾರೆ. ಅಂಡ್ ನಮ್ಮ ಅಜ್ಜಿ ಫುಲ್ ಕೆಲಸ ಮಾಡ್ತಾ ಇದ್ದಾರೆ. ಫುಲ್ ಜೋರಾಗಿ ಸೌಂಡ್ ಎಲ್ಲ ಮಾಡ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇ ಸೌಂಡ್ ಬಂದ್ರು ಅದು ಇವರೇ ಮಾಡ್ತಾ ಇರೋದು. ಹಲೋ ನಂಜನಗೂಡ್ ರತ್ನಮ್ಮ, ಇವರೇ ಮಾಡ್ತಾ ಇರೋದು ಸೌಂಡು. ಸೊ ಐ ಗಾಟ್ ದಿಸ್ ಫಿಶ್ ತರ ಇರೋ ಕ್ಯಾಂಡಲ್ ಜಸ್ಟ್ ಅವನ್ನ ರೇಗ್ಸಕ್ಕಂತ. ತುಂಬಾ ಗರ್ಲಿ ಆಗಿದೆ. ಸೊ ಐ ಥಾಟ್ ತಗೊಳ್ಳೋಣ ಅಂತ. ಕೇಕ್ ಮೇಲೆ ಬರಿತಾ ಇದ್ದಾರೆ. 6 ವಿಂಡೋಸ್ ಕೇಕ್ ತಗೊಂಡಿದ್ದೀನಿ. ಔಟ್ ಆಫ್ ದೀಸ್ ಆಪ್ಷನ್ಸ್ ಕೇಕ್. ಇವಂದೇ ಬರ್ತಡೇ ಇರೋದು. ಸ್ನಾನ ಮಾಡದೆ ಹಂಗೆ ಕೂತಿದ್ದಾನಂತೆ ಬೆಳಗ್ಗೆಯಿಂದ. ದೇವಸ್ಥಾನಕ್ಕೆ ಹೋಗಿದ್ನಂತೆ ಬೆಳಗ್ಗೆ ಅಂತ ಸುಳ್ಳು ಹೇಳ್ತಿದ್ದಾನೆ. ಬಟ್ ಹೋಗಿಲ್ಲ ಅವನು. ಇವಳೇ ಪ್ರೂಫು. ಇವಳು ಬಂದಿದ್ದಾಳೆ. ಇದು ಹೇಳ್ತೀನಿ, ನಾನು ರೆಕಾರ್ಡ್ ಮಾಡ್ತಾ ಇರೋ ಫೋನ್ ಮೇಲ್ಗಡೆ ಒಂದು ಕೆಳಗಡೆ ಒಂದು ಗ್ರೀನ್ ಲೈನ್ ಬಂದ್ಬಿಟ್ಟಿದೆ. ಸೊ ಇದರಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋದು. ಬಿಕಾಸ್ ಫಿಲ್ಮ್ ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ವಿಡಿಯೋದು. ನಮ್ಮದು ಆ್ಯಕ್ಚುಯಲ್ ಫೋನ್, ವೆರ್ ಇಸ್ ಮೈ ಆ್ಯಕ್ಚುಯಲ್ ಫೋನ್? ಅಲ್ಲೇ ಇದೆ. ಇಲ್ಲ, ಇಲ್ಲಿದೆ ಪಾಕೆಟಲ್ಲಿ. ಇದೇನೋ ಬೇರೆ, ಅದು ಕಾರ್ಡ್ ಹೋಲ್ಡರು. ಇದು ನನ್ನ ಆ್ಯಕ್ಚುಯಲ್ ಫೋನ್. ಓಕೆ, ಇದರಲ್ಲಿ ಏನು ಸ್ಕ್ರೀನ್ಗೆ ಏನೇನು ಹೊಡೆದೋಗಿಲ್ಲ. ಬಟ್ ಇದ್ರಲ್ಲಿ ಕಾಣಿಸುತ್ತೆ ಅನ್ಸುತ್ತೆ. ಲೈನ್ ಕಾಣಿಸ್ತಾ ಗೈಸ್? ಈ ಥರ ಆಗ್ಬಿಡದ ನನ್ನ ಫೋನ್. ಹೇಳು.
ಓಕೆ ಸೊ ಇವನು ಧೀರಜು, ಇವಳು ನವ್ಯ, ಇವರಿಬ್ರಿಗೂ ಇವಾಗ ಮದ್ವೆ ಆಗಿದೆ. ಸೊ ಇವಾಗ ಮದ್ವೆ ಆಗಿಲ್ಲಮ್ಮ, 1 year ಆಯ್ತು. 1 ವರ್ಷ ಹಿಂದೆ ಮದ್ವೆ ಆಗಿದೆ. ಸೊ ಇವರಿಬ್ರು ಇವಾಗ ಗಂಡ ಹೆಂಡತಿ. ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ಗೈಸ್. ಇವಳು ಲಿನ್ಸಿ, ಅವ್ರಿಗಿನ್ನ ಮದ್ವೆ ಆಗಿಲ್ಲ. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್, ಹರ್ ನೇಮ್ ಇಸ್ ಲಿನ್ಸಿ ವೆರೋನಿಕಾ. ಆಲ್ಬಮ್ ಸೆಷನ್ ಶುರು ಮಾಡ್ತಾ ಇದ್ದೀವಿ. ನಾವಿಬ್ರು ಆಲ್ಬಮ್ ನೋಡ್ತೀವಿ. ಐ ಮೀನ್ ಇವರಿಬ್ರು ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಆಫ್ ಕೋರ್ಸ್, ಬಟ್ ನಿಮಗೆ ತೋರಿಸಲ್ಲ ನಾನು. ಅವಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನ ಚಾನಲ್ ಹೆಸರು ಹೇಳು. ದೀನವ್ ಡೈರೀಸ್ ಅಂತ ಸರ್ಚ್ ಮಾಡಿ. ಅದರಲ್ಲಿ ಅವಳು ಒಂದಿನ ಆಲ್ಬಮ್ ಹಾಕ್ತಾಳೆ, ಅವಾಗ ನೋಡಿ ಗೈಸ್. ನಂದು ಇನ್ನೊಬ್ಬ ಫ್ರೆಂಡು ಮುಖ ಕಾಣಿಸ್ಬಾರ್ದು ಅಂತ ಹೇಳಿ ಅವನು ಆತರ ಕೂತಿದ್ದ. ಬಟ್ ಎನಿವೇಸ್ ನಾವು ಮೇಘನ ಬಿರಿಯಾನಿ ತಿಂತಾ ಇದೀವಿ. ಟ್ರೀಟ್ ಇದು ಅದೆಲ್ಲೋ ಹೋಗ್ಬಿಟ್ಟು ಕಬಾಬ್ ತಗೊಬಂದಿದ್ದಾನೆ, ಇವನೇ ತಗೊಬಂದ. ನಾವಿಬ್ರು ಇಲ್ಲಿ ನಿಂತಿದೀವಿ. ಊಟ ಮಾಡ್ಬಿಟ್ಟು ಮನೆಗೆ ಹೊರಡ್ಬೇಕು. ಟೈಮ್ ಎಷ್ಟಾಯ್ತು? ಟೈಮ್ ಇಸ್ 9:54. ಕೈ ಹಿಂಗ್ ತೋರ್ಸಿ, ಹಿಂಗೆ 9:54 ಆಗ್ತಾ ಇದೆ. ಪೇಪರ್ ಊಟ ಮಾಡ್ಕೊಂಡು ಹೊರಡೋಣ. ಧೀರಜ್ ಮನೆಯಿಂದ ವಾಪಸ್ ಬಂದಾಯಿತು. ಆ್ಯಕ್ಚುಲಿ ನಿನ್ನೆ ನೈಟ್ ಅವ್ರ ಮನೆಗೆ ಹೋಗಿದ್ದು. ಆಲ್ಮೋಸ್ಟ್ ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಇಟ್ ವಾಸ್ ಅರೌಂಡ್ 12:30 ಆಗಿತ್ತು. ಸೊ ಅದರಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಕಿನ್ನೂ ಇನ್ನೂ ಎದ್ದಿದ್ದ, ಅವನು ಮಲಗಿಸ್ಬೇಕಿತ್ತು. ಸೊ ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಾಸ್ತಿ ಬ್ಲಾಗ್ ಮಾಡಿಲ್ಲ ಅಲ್ಲಿ, ಬಿಕಾಸ್ ಮಾತಾಡೋದ್ರಲ್ಲಿ ಇದ್ಬಿಟ್ವಿ. ಒಬ್ಬೊಬ್ಬರಾಗಿ ಬಂದರು. ನಾವು 6 ಜನ ಫ್ರೆಂಡ್ಸ್ ಅಲ್ವಾ. ಸೊ ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ ಒಂದು ವರ್ಷ ಅಲ್ಲ, ಆಲ್ಮೋಸ್ಟ್ ಒಂದು 6 ತಿಂಗಳಾದ್ರೂ ಆಗಿರುತ್ತೆ ನಾವೆಲ್ಲರೂ ಸಿಕ್ಕಿ. ಮುಂಚೆ ಎಲ್ಲ ನಾವು ಎಲ್ಲರ ಬರ್ತ್ಡೇಗೂ ಸಿಗ್ತಾ ಇದ್ವಿ, ಬಟ್ ಇವಾಗ ಅಷ್ಟು ಫ್ರೀಕ್ವೆಂಟಾಗಿ ಸಿಗೋಕ್ಕಾಗ್ತಾ ಇಲ್ಲ. ಬಟ್ ನಿನ್ನೆ ಫೈನಲಿ ಅದು ಮನೇಲಿ ನಾವು ಮೀಟ್ ಮಾಡಿದ್ದು, ಧೀರಜ್ ನವ್ಯ ಮನೇಲಿ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಕಂಫರ್ಟಬಲ್ ಆಗಿ ಕುತ್ಕೊಂಡು ಮಾತಾಡಿದ್ವಿ. ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ ಎಷ್ಟು ಒಂದು 4-5 ಅವರ್ ಕೂತಿದ್ವಿ ಅಂತ ಅನಿಸುತ್ತೆ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನನಗಂತೂ ಇಟ್ ವಾಸ್ ವೆರಿ ಮಚ್ ನೀಡೆಡ್ ಸೆಷನ್ ಥರ ಇತ್ತು. ಒಳ್ಳೆ ಎಷ್ಟು ಒಳಗಡೆ ಏನೇನು ಆ್ಯಂಗರ್ ಅಥವಾ ಇನ್ಫಾರ್ಮೇಷನ್ ಇರ್ಬೋದು, ಆ್ಯಂಗರ್ ಇರ್ಬೋದು ಅಥವಾ ಕನ್ಸರ್ನ್ಸ್ ಇರ್ಬೋದು, ಎಲ್ಲನೂ ತೆಗ್ದಲ್ಲಿ ಹಾಕ್ಬಿಟ್ಟೆ ಎಲ್ಲರ ಮೇಲೂ.
ಬಟ್ ದೇ ಆಲ್ ನೋ ದಟ್ ಇಸ್ ಹೌ ಐ ಆಮ್ ಅಂತ. ಎನಿವೇಸ್ ನನಗಂತೂ ಸಖತ್ ಖುಷಿ ಆಯಿತು ಎಲ್ಲರನ್ನೂ ಮೀಟ್ ಮಾಡಿ. ಐ ನೋ ಎಲ್ಲರಿಗೂ ಖುಷಿಯಾಗಿರುತ್ತೆ, ಲೈಕ್ ಫ್ರೀಕ್ವೆಂಟಾಗಿ ಸಿಗೋದಕ್ಕೆ. ನಾವೆಲ್ಲರೂ ಇವಾಗ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ರಾತ್ರಿ ಹೊತ್ತೇ ಸಿಗೋಣ, ಎಲ್ಲರೂ ಫ್ರೀ ಇರ್ತಾರೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಬಂದಿದ್ದೀವಿ. ಆ್ಯಂಡ್ ಯಾ, ದ್ಯಾಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ವ್ಲಾಗ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಮತ್ತೆ ನಾನು ಇದೇ ಥರ ಕಂಟಿನ್ಯೂ ಮಾಡ್ತಾ ಇರ್ತೀನಿ ವ್ಲಾಗ್ಸು. ಐ ಹೋಪ್ ನಿಮಗೆ ಈ ಥರ ಗೆಟ್ ಟುಗೆದರ್ ಆಗಲಿ ಅಥವಾ ಬೇರೆ ಏನೇನು ನಡೀತಾ ಇದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಐ ಹೋಪ್ ನಿಮ್ಗೆ ಇದೆಲ್ಲ ಇಷ್ಟ ಆಗ್ತದೆ. ಇಫ್ ಯು ಲೈಕ್ ದಿಸ್ ಕೈಂಡ್ ಆಫ್ ವಿಡಿಯೋ ಆ್ಯಂಡ್ ದಿಸ್ ಕೈಂಡ್ ಆಫ್ ಕಾಂಟೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಒಂದು ಮೀಟ್ ಆಗೋಣ ಅಂತ ಹೇಳಿ. ಆ್ಯಂಡ್ ಕಾಮೆಂಟ್ಸ್ ಮಾಡಿ ಹೇಳಿ ನಿಮ್ಮ ಒಂದು ಫ್ರೆಂಡ್ಶಿಪ್ ಸ್ಟೋರಿನ, ನಿಮ್ಮ ಗ್ಯಾಂಗ್ ಎಷ್ಟು ದೊಡ್ಡದಿದೆ ಅಂತ ನನಗೆ ಹೇಳಿ. ಆ್ಯಂಡ್ ಅಷ್ಟೇ ಈ ವ್ಲಾಗಿಗೆ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.